ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಈಗಿನ ಟೈಮಲ್ಲಿ ಯೂಟ್ಯೂಬಲ್ಲಿ ಏನು ನಡೀತಿದೆ ಅಂದರೆ ಹಾರ್ಡ್ ವರ್ಕ್ ಜಾಸ್ತಿ ಜನ ಮಾಡ್ತಾಯಿಲ್ಲ, ಸ್ಮಾರ್ಟ್ ವರ್ಕ್ನ ಮಾಡ್ತಿದ್ದಾರೆ. ಸೊ ನಿಮಗೂ ಏನು ಮಾಡೋ ಅವಶ್ಯಕತೆ, ಸ್ಮಾರ್ಟ್ ವರ್ಕ್ನ ಮಾಡಬೇಕು. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಪಿ ಪೇಸ್ಟ್ ಐಡಿಯಾ ಏನಿದೆ, ಚಾನಲ್ ಐಡಿಯಾ ಏನಿದೆ ಕೊಡ್ತೀನಿ. ನೀವು ಈಸಿಲಿ ನೀವು ಒಂದು ಹೊಸ ಚಾನಲ್ ಮಾಡಿಬಿಟ್ಟು ಅದರಲ್ಲಿ ನಾನು ಹೇಳೋ ಅಂಥದ್ದು ವೀಡಿಯೋಸು ಸೇಮ್ ಹಾಕಿ. ಆ್ಯಂಡ್ ನಮಗೆ ಪ್ರೂಫ್ನು ತೋರಿಸ್ತೀನಿ ಎಷ್ಟು ಜನ, ಓಕೆನಾ, ಬರೀ AI ಯೂಸ್ ಮಾಡಿ AI ವಿಡಿಯೋನ ಹಾಕಿಬಿಟ್ಟು ಅವ್ರದ್ದು ಯಾವುದೇ ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ, ಓಕೆನಾ, ಹಾಕಿಬಿಟ್ಟು ಚಾನಲ್ನ ಮಾನಿಟೈಸೇಷನ್ ಮಾಡಿದ್ದಾರೆ ಅಂತಲೂ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಓಕೆನಾ? ಒಂದು ಚಾನಲಲ್ಲ, 2 ಚಾನಲಲ್ಲ, 3 ಚಾನಲ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪ್ರೂಫ್ ತೋರಿಸ್ತೀನಿ. ಸೇಮ್ ಇದೇ ಥರ ವಿಡಿಯೋ ನೀವು ಬೇರೆ ಕಡೆಯಿಂದ ತೆಗೆದು ವೀಡಿಯೋಸ್ನ ಹಾಕ್ಬೋದು. ಅವರು ಅದೇ ಕೆಲಸ ಮಾಡ್ತಾ ಇರೋದು. ಅವರು ಓನಾಗಿ ಏನು ಕ್ರಿಯೇಟ್ ಮಾಡ್ತಾಯಿಲ್ಲ ವೀಡಿಯೋಸು, ಬೇರೆ ಕಡೆಯಿಂದ ಅವರೂ ತೆಗೆದುಬಿಟ್ಟು ಅವ್ರ ಚಾನಲಲ್ಲಿ ವೀಡಿಯೋಸ್ ಹಾಕಿಬಿಟ್ಟು ಈಗ ಲಕ್ಷಗಟ್ಟಲೆ ಏನು ಸಬ್ಸ್ಕ್ರೈಬರ್ಸ್ನು ಗೈನ್ ಮಾಡಿದ್ದಾರೆ. ಆ್ಯಂಡ್ ಮಿಲಿಯನ್ಸಲ್ಲೇ ವ್ಯೂಸ್ ಬರುತ್ತೆ ಆ್ಯಂಡ್ ಅರ್ನಿಂಗ್ನು ಮಾಡ್ತಿದ್ದಾರೆ. ಚಾನಲ್ ಮಾನಿಟೈಸೇಷನು ಆಗಿದ್ದಾರೆ. ಪ್ರೂಫ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಡಿಟ್ ಎಲ್ಲ ಯಾವ ಥರ ಏನು ಇತ್ತಂತ ಎಲ್ಲನೂ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಇದನ್ನು ಆನ್ ಮಾಡ್ಕೋತೀನಿ. ಸೊ ಫಸ್ಟು ಪ್ರೂಫಿಗೆ ನಿಮಗೆ ಚಾನಲ್ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ನೇ ಚಾನಲ್ ಬಂದುಬಿಟ್ಟು ಇದು ಈ ಚಾನೆಲ್ಲು ನೀವು ನೋಡೋದಾದರೆ ಇದರಲ್ಲಿ ಎಲ್ಲ ಬಂದುಬಿಟ್ಟು ಆಲ್ರೆಡಿ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ. ಓಕೆನಾ? ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ಸು 1.61,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 61,000 ಅಲ್ಲ, 1,61,000 ಸಬ್ಸ್ಕ್ರೈಬರ್ಸು. ಓಕೆನಾ? ಇವ್ರು ಹಾಕೋದು ವೀಡಿಯೋಸ್ ಯಾವ ಥರ ಇದೆ ಅಂತ ಒಂದು ಸಲ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಯಾವುದೇ ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ. ನೋಡಿ, ಟ್ರೆಂಡಿಂಗ್ ಸಾಂಗಲ್ಲಿ ಹಾಕಿದ್ದಾರೆ, ಬೇರೆ ಕಡೆಯಿಂದ ವೀಡಿಯೋನ ಪಿಕ್ ಮಾಡಿದ್ದಾರೆ, ಹಾಕಿದ್ದಾರೆ ಅಷ್ಟೇ. ಆ್ಯಂಡ್ ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ತೋರಿಸ್ತೀನಿ ನೋಡಿ. ಇಲ್ಲಿ ಏನಿದೆ, ಕಮೆಂಟ್ ಸೆಕ್ಷನ್ ಓಪನ್ ಮಾಡೋಣ. ಸೊ ಓಪನ್ ಮಾಡಿದಾಗ ಇಲ್ಲಿ ನಿಮಗೊಂದು ಆಪ್ಷನ್ ಇದೆಯಲ್ಲ, ಸೂಪರ್ ಥ್ಯಾಂಕ್ಸ್ದು. ಇದು ಬಂದುಬಿಟ್ಟು ಯಾರ್ದು ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಇದು ಸೂಪರ್ ಥ್ಯಾಂಕ್ಸ್ ಬಟನ್ ಏನಿದೆ ಅದು ಸಿಗೋದು. ಓಕೆನಾ ಗೈಸ್? ಸೊ ಇದಾಯಿತು ಒಂದು ಚಾನೆಲ್ ಫಾರ್ ಎಕ್ಸಾಂಪಲ್ಗೆ. ಓಕೆನಾ? ಸೊ ನೋಡಿ, ಈ ಥರ ಎಲ್ಲ ಮಾಡ್ತಾರೆ ಇವರು. ಸೊ ಬನ್ನಿ. ಓಕೆ, ಇದೊಂದು ಚಾನಲ್ ಆಯಿತು ಎಕ್ಸಾಂಪಲ್ಗೆ. ಇನ್ನೊಂದು ಚಾನಲ್ ನಾನು ನಿಮಗೆ ತೋರಿಸ್ತೀನಿ, ಕ್ಯೂಟ್ ಕ್ಯಾಟ್ ಜೋಶಿ ಅಂತ. ಸೊ ನೋಡಿಬಿಡಿ, ಇದೂ ಚಾನಲ್ ಸೇಮ್ ಅದೇ ಥರನೇ ಮಾಡೋದು ನೋಡಿ. ನೋಡಿ, ಇನ್ನೊಂದು ಚಾನಲ್ಲು ಬಂದುಬಿಟ್ಟು ಇದು. ಇವ್ರದ್ದು ನೀವು ನೋಡೋದಾದರೆ ಗೈಸ್ ನೋಡಿ, ಇವ್ರದ್ದು ಬಂದುಬಿಟ್ಟು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 4 lakh ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರದ್ದು. ಆ್ಯಂಡ್ ಇವ್ರು ಮಾಡೋ ವೀಡಿಯೋಸ್ ನೋಡಿ, ಪಾಪ್ಯುಲರಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. 24 ಮಿಲಿಯನು, 21 ಮಿಲಿಯನ್, 20 ಮಿಲಿಯನು ಇಲ್ಲಿ ನೋಡಿ. ಆ್ಯಂಡ್ ಇನ್ನೊಂದು 11 ಮಿಲಿಯನ್, 4 ಮಿಲಿಯನು ಎಲ್ಲ ಇವ್ರು ಇದೇ ಥರ ವೀಡಿಯೋಸ್ ಹಾಕೋದು ನೋಡಿ. ಅಂತೆಲ್ಲ. ಇನ್ನೊಂದು ಚಾನಲ್ ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವರು ಎಷ್ಟು ವಿಡಿಯೋ ಹಾಕಿದ್ದಾರೆ, ಬರೀ 205 ಅಷ್ಟೇ. ಬರೀ ಇವ್ರದ್ದು ಡಿಸ್ಕ್ರಿಪ್ಷನ್ನು ನೋಡೋದಾದರೆ ನೋಡಿ, ಏನು ಹಾಕಿಲ್ಲ. ವೆಲ್ಕಮ್ ಟು ಮೈ ಫ್ಯಾಮಿಲಿ, ಕ್ಯೂಟ್ನೆಸ್ ಓವರ್ಲೋಡೆಡ್, ಥ್ಯಾಂಕ್ಸ್ ಫಾರ್ ವಿಸಿಟ್. ಆ್ಯಂಡ್ ಇನ್ನೇನೋ ಹಾಕಿದ್ದಾರೆ, 1 ಮಿಲಿಯನ್ ಟಾರ್ಗೆಟ್ ಅಂತೆ. ಆ್ಯಂಡ್ ಇವ್ರದ್ದು ಬಂದುಬಿಟ್ಟು ಇಂಡಿಯಾದು ಚಾನೆಲ್ ಅಲ್ಲ, ಯುನೈಟೆಡ್ ಸ್ಟೇಟ್ದು. ನೋಡಿದ್ರಲ್ಲ ಗೈಸ್, ಎಕ್ಸಾಂಪಲ್ಗೆ ನಾನು ನಿಮಗೆ 2 ಚಾನಲ್ ತೋರಿಸಿದ್ದೀನಿ. ಮತ್ತು ನಾನು ತೋರಿಸ್ತಾ ಹೋದರೆ ಆಮೇಲೆ ಇನ್ನೂ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಆ ಥರ ಟೈಪ್ ವಿಡಿಯೋ ನೀವು ಎಲ್ಲಿಂದ ಪಿಕ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸಿಂಪಲಿ ನೀವೇನು ಮಾಡಬೇಕು, ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಹೋಗ್ಬಿಡಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ಗೆ ಹೋಗಾದ್ಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ನಿಮಗೆ ಸರ್ಚ್ ಮಾಡಬೇಕು ಪಿಂಟ್ರೆಸ್ಟ್ ಅಂತ. ಓಕೆನಾ? ಸೊ ನಾನು ಹೇಳ್ಕೊಡೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಗೊತ್ತಿದ್ರು ನಿಮ್ಗೆ ಆಲ್ರೆಡಿ ಏನಾದರೂ ಗೊತ್ತಿದ್ರು ಇನ್ನೊಂದು ಸಲ ನೋಡ್ಕೊಳ್ಳಿ. ಓಕೆನಾ? ಸೊ ಪಿಂಟ್ರೆಸ್ಟ್ ಆ್ಯಪ್ ಏನಿದೆ ಅದನ್ನು ನಾವು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ನಾನು ಅಪ್ಡೇಟ್ ಮಾಡ್ಕೋತೀನಿ. ಸೊ ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ನನ್ನದಿಲ್ಲಿ ಅಪ್ಡೇಟ್ ಕೇಳ್ತಾ ಇದೆ. ಸೊ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇದು ಅಪ್ಡೇಟ್ ಆದಮೇಲೆ ಯಾವ ಥರ ಡೌನ್ಲೋಡ್ ಮಾಡೋದು, ಹೆಂಗೆ ಸರ್ಚ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ಎಡಿಟಿಂಗಲ್ಲಿ ಏನೆಲ್ಲ ಹಾಕ್ಬಿಟ್ಟು ಎಡಿಟ್ ಮಾಡಬೇಕು, ಆ್ಯಂಡ್ ವಿಡಿಯೋ ಎಲ್ಲಿ ಪೋಸ್ಟ್ ಮಾಡಬೇಕು, ಟ್ರೆಂಡಿಂಗ್ ಸಾಂಗ್ನ ಫೈಂಡ್ ಮಾಡಿಬಿಟ್ಟು ಯಾವ ಥರ ಪೋಸ್ಟ್ ಮಾಡೋದಂತಲೂ ನಿಮ್ಗೆ ತೋರಿಸ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಲಾಸ್ಟ್ವರೆಗೂ. ಪೋಸ್ಟ್ ಮಾಡೋದಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಥರ ಶಾರ್ಟ್ ವಿಡಿಯೋ ಪೋಸ್ಟ್ ಮಾಡಿದರೆ ವೈರಲ್ ಆಗುತ್ತೆ, ಸೊ ಅದನ್ನು ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಸಿಂಪಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವಿಲ್ಲಿ
ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಸರ್ಚ್ ಬಟನ್ ನಿಮಗೆ, ಇದ್ರ ಮೇಲೆ ಕ್ಲಿಕ್ನ ಮಾಡೋಣ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚಲ್ಲಿ ನಾನು ಸರ್ಚ್ ಮಾಡ್ತೀನಿ ಕ್ಯೂಟ್ ಕ್ಯಾಟ್ ಕ್ಯೂಟ್ ಕ್ಯಾಟ್ ಡ್ಯಾನ್ಸ್ AI ಅಂತ ಹಾಕ್ತೀನಿ. AI ವಿಡಿಯೋ ಅಂತ ಹಾಕಬೇಕು. AI ವಿಡಿಯೋ ನಾವು ಹಾಕಿದರೆ ನೋಡಿ ಎಷ್ಟು ಬಂದುಬಿಟ್ಟು ನಮಗೆ ಕ್ಯಾಟ್ ಡ್ಯಾನ್ಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನಿಮಗೆ ಯಾವುದು ಬೇಕು ಅದು ನೀವು ಈಸಿಲಿ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ಬೋದು, ನೀವು ಅಪ್ಲೋಡ್ ಮಾಡ್ಬೋದು. ನಿಮ್ಮದ್ರಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದು ಆ್ಯಂಡ್ ಯಾವ ಥರ ಡೌನ್ಲೋಡ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ ಸಿಂಪಲ್ಲಾಗಿ ಇದು ತಗೊಳ್ಳಿ, ಓಕೆನಾ. ಇದು ಬೇಕಂದರೆ ಇದು ಇಲ್ಲ, ಇದು ಬೇಕಂದರೆ ಇದು ತುಂಬ ಇದೆ ಕ್ಯಾಟ್. ಇದು ನೋಡಿ ಇದೂ ಇದೆ, ಇದು ಹಾಕ್ತಿಲ್ಲ. ತುಂಬ ವೀಡಿಯೋಸ್ ಬಂದ್ಬಿಟ್ಟು ನಿಮಗೆ ಸಿಕ್ಬಿಡುತ್ತೆ ಗಾಯ್ಸ್. ಇದೆ ಆ್ಯಂಡ್ ಇದಿದೆ. ಇದು ಡೌನ್ಲೋಡ್ ಮಾಡಬೇಕಂದ್ರೆ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ 3 ಡಾಟ್ ಆಪ್ಷನ್ ಮೇಲೆ ಸಿಂಪಲ್ಲಿ ಕ್ಲಿಕ್ನ ಮಾಡಿ, ಓಕೆನಾ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಕಾಪಿ ಲಿಂಕ್ ಆಪ್ಷನ್. ಸಿಂಪಲಿ ಕಾಪಿನ ಮಾಡ್ಕೊಳ್ಳಿ ಲಿಂಕ್ನ, ಓಕೆನಾ. ಸೊ ಕಾಪಿ ರಿಪೋರ್ಟ್ ಬರ್ತಾ ಇದೆ. ಸಿಂಪಲ್ಲಿ ನಾವು ಕಾಪಿ ಲಿಂಕ್ನ ಮಾಡಿಕೊಂಡ್ರೆ ಕಾಪಿ ಆಗಿಬಿಡುತ್ತೆ. ಬ್ಯಾಕ್ ಬಂದುಬಿಟ್ಟು ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಇಲ್ಲೇ ಬಂತು ನೋಡಿ. ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ನೀವು ಯಾವುದೇ ವೆಬ್ಸೈಟ್ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಎಲ್ಲ ವೆಬ್ಸೈಟು ಸೇಮ್ ಥರನೇ ಯೂಸ್ ಆಗೋದು, ವರ್ಕ್ ಆಗೋದು, ಓಕೆನಾ. ಸಿಂಪಲಿ ನಾವಿಲ್ಲಿ ಲಿಂಕ್ ಏನಿದೆ, ನಾವು ಈ ಕಾಪಿ ಏನು ಮಾಡಿದ್ವಿ ಪಿಂಟ್ರೆಸ್ಟಲ್ಲಿ, ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳೋಣ, ಓಕೆನಾ. ಸಿಂಪಲಿ ನಮ್ಮದು ಏನಾಗ್ತಿದೆ, ವಿಡಿಯೋ ಡೌನ್ಲೋಡ್ ಆಗ್ತಿದೆ. ಸೊ ಡೌನ್ಲೋಡ್ ವಿಡಿಯೋ ಅಂತ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಮತ್ತೆ ಏನು ಮಾಡಿ, ಈ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಸಲ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಆಗಿಲ್ಲ ಅಂದರೆ ಒಂದೊಂದು ಸಲ ಡೌನ್ಲೋಡ್ ಆಗೋಲ್ಲ. ಸೊ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿ, ಓಕೆನಾ. ಸೊ ಈಗ ನಮ್ಮ ವಿಡಿಯೋ ಏನಾಗಿದೆ, ಡೌನ್ಲೋಡ್ ಆಗಿದೆ. ಸೊ ಇದನ್ನು ಯಾವ ಥರ ನಾವು ಎಡಿಟ್ ಮಾಡಬೇಕು, ಸಿಂಪಲಿ ನಾವೇನು ಮಾಡೋಣ, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಇದರಲ್ಲೂ ನೀವು ಬೇಕಿದ್ರೆ ಎಡಿಟ್ ಮಾಡ್ಬೋದು, ಇಲ್ಲ ಇನ್ಶಾಟ್ ಅಪ್ಲಿಕೇಶನು ಎಡಿಟ್ ಮಾಡ್ಬೋದು, VNಲ್ಲೂ ಎಡಿಟ್ ಮಾಡ್ಬೋದು. ಎಲ್ಲ ಎಡಿಟಿಂಗ್ ಸಾಫ್ಟ್ವೇರ್ ಏನಿದೆ ಒಂದೇ ಥರ ವರ್ಕ್ ಆಗೋದು, ಓಕೆನಾ ಗೈಸ್. ಏನು ಒಂದು ಸ್ವಲ್ಪ ಫ್ಯೂಚರ್ಸು ಡಿಫ್ರೆಂಟ್ ಆಗಿರ್ಬೋದು ಅಷ್ಟೇ, ಓಕೆನಾ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ನಾನು ಓಪನ್ ಮಾಡ್ಕೊಂಡು, ಇಲ್ಲ ನಿಮಗೆ ಕಷ್ಟ ಆಗ್ತಿದೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಏನು ಮಾಡ್ಬೋದು, ಇನ್ಶಾಟಲ್ಲೇ ಹೇಳ್ಕೊಡ್ಬೋದು ನಾನು ನಿಮಗೆ. ನೆಕ್ಸ್ಟ್ ಟೈಮಿಂದ ಇನ್ಶಾಟ್ ಅಪ್ಲಿಕೇಶನಲ್ಲೇ ಹೇಳ್ಕೊಡ್ತೀನಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶಾರ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ರಿಯೇಟು, ಓಕೆನಾ. ಕ್ರಿಯೇಟ್ ಆದಮೇಲೆ ಇಲ್ಲಿ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನೋಡಿ ನಮ್ಮದು ಈ ಥರ ಏನಿದೆ, ಈ ಥರ ಸೆಟ್ಟಿಂಗ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಏನಾಯ್ತು ಇದು, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವೇನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡೋಣ ವೀಡಿಯೋ, ಓಕೆನಾ. ಸೊ ಅಲೋ ಮೇಲೆ ಕೊಟ್ಬಿಟ್ಟು, ಓಕೆನಾ. ಆ್ಯಡ್ ಮಾಡಾದ್ಮೇಲೆ ನೋಡಿ ನಮ್ದು ಇಲ್ಲಿ ಕ್ಯಾಟ್ ವೀಡಿಯೋದು ಏನಿದೆ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ನಾವು ಇದು ಏನು ಮಾಡಬೇಕು, ಮಿಕ್ಸರಲ್ಲಿ ಹೋಗ್ಬಿಟ್ಟು ಇದ್ರದ್ದು ಒರಿಜಿನಲ್ ಸೌಂಡ್ ಏನಿದೆ ಅದನ್ನು ಕಮ್ಮಿ ಮಾಡ್ಕೋಬೇಕು. ಒರಿಜಿನಲ್ ಸೌಂಡ್ ಕಮ್ಮಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಏನು ಮಾಡಬೇಕು, ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಲೋಗೋ ಏನಿದೆ ಅದನ್ನು ಆ್ಯಡ್ ಮಾಡಿ. ಲೋಗೋ ಅಂದರೆ ಲೈಕ್ ನೀವು ಲೋಗೋನೂ ಆ್ಯಡ್ ಮಾಡ್ಬೋದು, ಇಲ್ಲ ನಿಮ್ಮ ನೇಮ್ ಏನಿದೆ ಚಾನಲ್ ನೇಮ್ ಅದನ್ನು ಆ್ಯಡ್ ಮಾಡ್ಬೋದು. ಸಿಂಪಲ್ಲಿ ಹಿನಾ ಕ್ರಿಯೇಟರ್ 0.4 ಇದನ್ನು ಆ್ಯಡ್ ಮಾಡಿದ್ದೀನಿ, ಓಕೆನಾ. ಇದನ್ನು ಆ್ಯಡ್ ಮಾಡಿಕೊಂಡು ಈ ಥರ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಈ ಕಡೆ ಸೈಡ್ ಕೆಳಗಡೆ ಬಂದರೆ ಅಲ್ಫಾ ಒಬೆಸಿಟಿ ಒಂದು ಆಪ್ಷನ್ ಇದೆ ನಿಮಗೆ, ಮಾರ್ಕ್ ಮಾಡಿಬಿಡ್ತೀನಿ. ಅಲ್ಫಾ ಒಬೆಸಿಟಿ ಮೇಲೆ ಕ್ಲಿಕ್ನ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ನಿಮ್ಮದು ಟೆಕ್ಸ್ಟ್ದು ಇಷ್ಟು ಕಮ್ಮಿ ಮಾಡ್ಕೊಳ್ಳಿ. ನಮಗೆ ಟೆಕ್ಸ್ಟ್ ಬಂದುಬಿಟ್ಟು ಬೇರೆಯವ್ರಿಗೆ ಕಾಣಿಸ್ಬೇಕು, ಸ್ವಲ್ಪ ಕಾಣಿಸ್ಬೇಕು, ಓಕೆನಾ. ಸೊ ಇಷ್ಟು ಇಟ್ಕೊಳ್ಳೋಣ. ಅದಾದಮೇಲೆ ಟೆಕ್ಸ್ಟದ್ದು ಡ್ಯೂರೇಷನ್ ಏನಿದೆ
ಲೆಂತಿಯಾಗಿ ಇಡೋಣ. ಓಕೆನಾ, ಇಲ್ಲಿವರೆಗೂ. ಅದಾದಮೇಲೆ ಈಗ ವೆಯ್ಟ್ ಫಾರ್ ದಿ ಎಂಡ್ ಅಂತ ಹಾಕ್ಬೋದು, ಇಲ್ಲ ಹೌ ಕ್ಯೂಟ್ ಕ್ಯಾಟ್ ಈಸ್ ಡ್ಯಾನ್ಸಿಂಗ್ ಅಂತಲೂ ಹಾಕ್ಬೋದು. ಓಕೆನಾ, ಮೇಲೆಗೆ ಸಿಂಪಲ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೌ ಕ್ಯೂಟ್ ಕ್ಯಾಟ್ ಡ್ಯಾನ್ಸಿಂಗ್ ಇದನ್ನು ಹಾಕ್ಬೋದು. ಓಕೆನಾ, ಸಿಂಪಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದನ್ನು ಇಲ್ಲಿ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಇದು ನಾವು ಕಲರ್ ಫಸ್ಟು ಚೇಂಜ್ ಮಾಡ್ಕೊಳ್ಳೋಣ ಇದರದ್ದು. ಬೇಕಿದ್ರೆ ನೀವು ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ರೆಡ್ ಕಲರಲ್ಲಿ ಬಂತು. ಇದರದ್ದು ಬ್ಯಾಕ್ಗ್ರೌಂಡ್ ನಾವು ಆ್ಯಡ್ ಮಾಡಬೇಕು. ಸೊ ಸಿಂಪಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಎನೇಬಲ್ ಫುಲ್ ವಿಡ್ತ್ ಅಂತ ಇದೆಯಲ್ಲ ಅದು, ಮತ್ತು ಇಲ್ಲಿ ಕಲರ್ನ ಇದು ಮಾಡಿಬಿಟ್ಟು ಯೆಲ್ಲೋ ಕಲರ್ ಏನಿದೆ ಅದನ್ನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ನೀವು ನಮ್ಮದು ಏನಿದೆ ಬಂದಿದೆ. ಓಕೆನಾ, ಸೊ ಈಗ ನೋಡಿ ಈ ಥರ ಕಾಣುತ್ತೆ ನಮ್ಮದು. ಓಕೆನಾ, ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದನ್ನು ಡ್ಯೂರೇಷನ್ ಏನಿದೆ ಫುಲ್ ವಿಡಿಯೋವರೆಗೂ ಮಾಡ್ಕೊಳ್ಳೋಣ. ಓಕೆನಾ, ಓಕೆ ಡನ್. ಈಗ ಆಯಿತು. ಈಗ ಏನು ಮಾಡಬೇಕು ನಾವು ಸಿಂಪಲ್ ಇದನ್ನು ಸೇವ್ನ ಮಾಡ್ಕೋಬೇಕು. ಓಕೆನಾ, ಸೊ ಒಂದ್ಸಲ ನೋಡ್ಕೊಳ್ಳೋಣ ಸರಿ ಬಂತ ಅಂತ. ಓಕೆ, ಸರಿಯಾಗಿ ಬಂದಿದೆ. ಈಗ ನಾವು ಸಿಂಪಲ್ ಇಲ್ಲಿ ಅಪ್ಲೋಡ್ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಿಡೋಣ. ಇದು ಏನಾಗ್ತಿದೆ, ಸೇವ್ ಆಗ್ತಿದೆ. ಓಕೆನಾ, ಸೊ ಫೈನಲಿ ನಮ್ಮದು ಏನಾಗಿದೆ ವಿಡಿಯೋ ಬಂದುಬಿಟ್ಟು ಸೇವ್ ಆಗಿದೆ. ಈಗ ಏನು ಮಾಡಬೇಕು, ಅಪ್ಲೋಡ್ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ನಲ್ಲ, ಫಸ್ಟೇ ಅಪ್ಲೋಡ್ ಮಾಡೋದು ಹೇಳ್ಕೊಡ್ತೀನಿ ಅಂತ. ಸೊ ಯೂಟ್ಯೂಬಲ್ಲಿ ಬಂದುಬಿಟ್ಟು ಟ್ರೆಂಡಿಂಗ್ ಸಾಂಗ್ ಯಾವ ಥರ ಫೈಂಡ್ ಮಾಡೋದು, ಸಿಂಪಲಿ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇದು ರೌಂಡದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಇದೆ ಟ್ರೆಂಡಿಂಗ್ ಅಂತ. ಟ್ರೆಂಡಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಟ್ರೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ತುಂಬ ಮ್ಯೂಸಿಕ್ ಇಲ್ಲಿ ಯಾವ್ಯಾವ ಸಾಂಗ್ ನಿಮಗಿದೆ ಇದೆಲ್ಲ ಟ್ರೆಂಡಿಂಗಲ್ಲಿರೋದು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಸಾಂಗ್ನ ಬಳಸ್ಕೊಂಡು ಯಾವ ಥರ ಬಳಸ್ಕೊಳ್ಳೋದಂತ ಹೇಳ್ತೀನಿ. ಸೊ ಅಂದ್ಕೊಳ್ಳಿ ಈ ಸಾಂಗ್ ಮಿನ್ನಲ್ಲೇ ಇದೆಲ್ಲೋಯ್ತು. ಸೊ ಈ ಸಾಂಗ್ ನಮಗೆ ಬೇಕು ಅಂದ್ಕೊಳ್ಳಿ. ಓಕೆನಾ, ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ರಿಮಿಕ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ರಿಮಿಕ್ಸ್ ಮೇಲೆ ಯೂಸ್ ಸೌಂಡ್ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು. ಇಲ್ಲಿ ಯೂಸ್ ಸೌಂಡ್ ಇದರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಎಲ್ಲಿಂದ ಸಾಂಗ್ ಆ್ಯಡ್ ಮಾಡಬೇಕು ಈ ಥರ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ನನಗೆ ಬೇಕು ಅಂದ್ಕೊಳ್ಳಿ. ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಅದಾದಮೇಲೆ ಇಲ್ಲಿ ನಾವು ಏನು ವಿಡಿಯೋ ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡೋಣ. ಓಕೆನಾ, ಸೊ ನೋಡಿ ಇಷ್ಟೇ ಗೊತ್ತಾಯ್ತಲ್ಲ ಗೈಸ್. ಅದಾದಮೇಲೆ ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ವಿಡಿಯೋ ಏನಾಗುತ್ತೆ, ಪೋಸ್ಟ್ ಆಗುತ್ತೆ. ಅದಾದಮೇಲೆ ಇನ್ನು ಮಿಕ್ಕಿದ್ದು ಪ್ರೊಸೆಸ್ ಏನಿದೆ ಅದನ್ನು ಮಾಡಿ. ಮಿಕ್ಕಿದ್ದು ಲೈಕ್ ನಿಮ್ಮದು ಟ್ಯಾಗ್ಸ್ ಎಲ್ಲ ಆ್ಯಡ್ ಮಾಡೋದು ಆ್ಯಂಡ್ ಇನ್ನೂ ಏನೇನೆಲ್ಲ ಆ್ಯಡ್ ಮಾಡಬೇಕು ಎಲ್ಲ ಆ್ಯಡ್ ಮಾಡಿಬಿಟ್ಟು ಸಿಂಪಲಿ ಏನು ಮಾಡಬೇಕು, ನೀವು ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡನ್ನ ಮಾಡಬೇಕು. ಓಕೆನಾ ಗೈಸ್, ಸೊ ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಸೊ ಏನೆಲ್ಲ ಸೆಟ್ಟಿಂಗ್ ಮಾಡಬೇಕು ಎಲ್ಲ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಸೆಟ್ಟಿಂಗ್ ಮಾಡೋದಂತ. ಸೊ ಇದೆಲ್ಲ ಹೇಳ್ಕೊಡ್ತಾ ಕೂತ್ರೆ ತುಂಬ ಲಾಂಗ್ ವೀಡಿಯೋ ಆಗಿಬಿಡುತ್ತೆ, ಆಮೇಲೆ ತುಂಬ ಜನ ಬೋರ್ ಆಗಿಬಿಡ್ತೀರ. ಓಕೆನಾ ಗೈಸ್, ಸೊ ಗೊತ್ತಾಯ್ತಲ್ಲ ಇಷ್ಟು ಯಾವ ಥರ ಮಾಡೋದಂತ. ಸೊ ನಿಮಗೆ ಒಂದು ವೀಡಿಯೋ ಇಷ್ಟ ಇಲ್ಲ, ಲಾಂಗ್ ವೀಡಿಯೋ ಫಾರ್ಮೆಟಲ್ಲಿ ಮಾಡಬೇಕನ್ನೋರು, ಶಾರ್ಟ್ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಲಾಂಗ್ ವೀಡಿಯೋ ನಾನು ಮಾಡಬೇಕು ಅನ್ನೋರು ಏನು ಮಾಡಿ ಅಂದರೆ 4-5 ಕ್ಯಾಟ್ ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಮರ್ಜ್ ಮಾಡಿಬಿಟ್ಟು ಅದನ್ನು ಜೋಡಿಸ್ಬಿಟ್ಟು ಎಡಿಟಿಂಗ್ ಆ್ಯಪಲ್ಲಿ ನೀವು ಲಾಂಗ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ಓಕೆ ಗೈಸ್, ಈಗ ಗೊತ್ತಾಯ್ತಲ್ಲ. ಇನ್ನೂ ಡೌಟ್ಸ್ ಏನಾದರೂ ನಿಮಗೆ ಇದ್ದರೆ ನಿಮ್ಮ ಮನಸ್ಸಲ್ಲಿ ನನಗೆ ಕೇಳ್ಬೋದು ನೀವು. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.